ಭಾರತದ ದಾಳಿಗೆ ಮಧ್ಯರಾತ್ರಿ ನಿದ್ದೆಯಿಂದ ಎದ್ದ ಪಾಕ್ ಪ್ರಧಾನಿ. ಭಾರತದ ಪ್ರಖರ ದಾಳಿಯನ್ನು ಒಪ್ಪಿಕೊಂಡ ಪಾಕಿಸ್ತಾನದ ಪ್ರಧಾನಿ. ಭಾರತದ ದಾಳಿಗೆ ಮಧ್ಯರಾತ್ರಿ ನಿದ್ದೆಯಿಂದ ಎದ್ದ ಪಾಕ್ ಪ್ರಧಾನಿ. ಭಾರತದ ಪ್ರಖರ ದಾಳಿಯನ್ನು ಒಪ್ಪಿಕೊಂಡ ಪಾಕಿಸ್ತಾನದ ಪ್ರಧಾನಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಇದು. ಮಧ್ಯರಾತ್ರಿ 2:30ಕ್ಕೆ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥರಿಂದ ಮಾಹಿತಿ. ನನಗೆ ಕರೆ ಮಾಡಿ ಭಾರತ ನಡೆಸಿರುವ ದಾಳಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಖಂಡಾಂತರ ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ. ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಒಳಗೊಂಡು ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ದಾಳಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ನನಗೆ ಮಾಹಿತಿ ನೀಡಿದರು. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮೊದಲ ಬಾರಿ ಈ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತದ ದಾಳಿಗೆ ಮಧ್ಯರಾತ್ರಿ ನಿದ್ದೆಯಿಂದ ಎದ್ದಂತಹ ಪಾಕ್ ಪ್ರಧಾನಿ ಹೇಳಿದ್ದು ಭಾರತದ ಪ್ರಖರ ದಾಳಿಯನ್ನ ಈಗ ಪಾಕಿಸ್ತಾನ ಒಪ್ಕೊಂಡಂಗೆ ಕಾಣ್ತಿದೆ. ಶಹಬಾಜ್ ಶರೀಫ್ ಅಲ್ಲಿನ ಪ್ರಧಾನಿ. ಮಿಡ್ನೈಟ್ 2:30ಕ್ಕೆ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥರಿಂದ ಅವರಿಗೊಂದು ಮಾಹಿತಿ ಹೋಗುತ್ತೆ. ನನಗೆ ಕರೆ ಮಾಡಿ ಹೇಳಿದ್ರು ಭಾರತ ನಡೆಸಿರ್ತಕ್ಕಂತಹ ದಾಳಿಯ ಬಗ್ಗೆ. ಖಂಡಾಂತರ ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಿರುವ ಬಗ್ಗೆಯೂ ಕೂಡ ಮಾಹಿತಿ. ರಾವಲ್ಪಿಂಡಿಯ ನೂರ್ ಖಾನ್ ವಾಯು ನೆಲೆ ಒಳಗೊಂಡು ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ದಾಳಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ನನಗೆ ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮೊದಲ ಬಾರಿ ಈ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೆಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗ ಪ್ರಕ್ಷುಬ್ಧ ವಾತಾವರಣದಲ್ಲಿದೆ. ಈಗ ಕದನ ವಿರಾಮ ಜಾರಿಯಲ್ಲಿದ್ದರೂ ಕೂಡ ಭಾರತದಾದ್ಯಂತ ಭಾರತದ ಪ್ರಮುಖ ರಾಜ್ಯಗಳ ಪ್ರಮುಖ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗಳನ್ನು ಚುರುಕಾಗಿ ಮಾಡಲಾಗ್ತಾ ಇದೆ. ಹಂಗಂದ ಮಾತ್ರಕ್ಕೆ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಎನ್ನುವಂತಹ ಮೆಸೇಜ್ಗಳನ್ನು ಪಾಕಿಸ್ತಾನಕ್ಕೆ ನಾವು ಕಳುಹಿಸಿಕೊಡಲಾಗ್ತಾ ಇದೆ. ಜೊತೆಗೆ ಕದನ ವಿರಾಮ ಜಾರಿಯಲ್ಲಿದೆ, ನಾವ್ಯಾಕೆ ಮಾಕ್ ಡ್ರಿಲ್ ಮಾಡೋಣ, ನಾವ್ಯಾಕೆ ಯುದ್ಧಕ್ಕೆ ರೆಡಿ ಆಗೋಣ ಎನ್ನುವಂತಹ ಇರಾದೆಗೆ ಭಾರತ ಯಾವತ್ತೂ ಕೂಡ ಬರೋದಿಲ್ಲ. ಕಾರಣ ಮೋಸದ ದಾಳಿಗಳಿಂದಾಗಿಯೇ ಭಾರತ ಸಾಕಷ್ಟು ಬಾರಿ ಮೋಸ ಹೋಗಿದೆ. ಹಾಗಾಗಿ ಯಾವುದೇ ಕ್ಷಣ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಬಹುದು. ಹಾಗಾಗಿ ಭಾರತ ಪ್ರತ್ಯುತ್ತರಕ್ಕೆ ಸನ್ನದ್ಧವಾಗಿ ನಿಂತುಕೊಂಡಿದೆ. ಸಮರ್ಥವಾದ ಸೇನಾ ಶಕ್ತಿಯೊಂದಿಗೆ, ಸಮರ್ಥವಾದ ಯುದ್ಧೋಪಕರಣಗಳೊಂದಿಗೆ, ಸಮರ್ಥವಾದಂತಹ ಯುದ್ಧ ವಿಮಾನಗಳೊಂದಿಗೆ ನಾವು ನಮ್ಮ ಎಲ್ಲ ಗಡಿ ಭಾಗ, ಜಲಗಡಿ, ಭೂಗಡಿ, ವಾಯುಗಡಿ, ನೌಕಾಗಡಿ ಎಲ್ಲ ರೀತಿಯಲ್ಲೂ ಕೂಡ ನಾವು ಸನ್ನದ್ಧರಾಗಿ ನಿಂತಿದ್ದೀವಿ. ನೀವು ಮುಟ್ಟಿ ನಮ್ಮನ್ನು ತಟ್ಟುವ ಜಾಗಗಳಲ್ಲೆಲ್ಲ ನಾವು ಸಮರ್ಥವಾಗಿ ಭದ್ರಕೋಟೆಯನ್ನು ನಿರ್ಮಿಸಿಕೊಂಡು ಕಾಯ್ತಾ ಇದ್ದೀವಿ. ಪ್ರಶ್ನೆ ಕೇಳಿದ್ರೆ ಉತ್ತರವನ್ನು ಕೊಡೋದಕ್ಕೆ. ಇದು ನಿನ್ನೆ ಶಹಬಾಜ್ ಶರೀಫ್ ಅಲ್ಲಿನ ಪ್ರಧಾನಿ ಹೇಳಿದಂತಹ ಹೇಳಿಕೆ. दरमियानी रात में तकरीबन 2:30 बजे सिपा सलार जनरल सईद आसिम मुनीर ने मुझे सिक्योर फ़ोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं। 9 और 10 की दरमियानी रात में तकरीबन 2:30 बजे सिपा सलार जनरल ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.